ಜೋರಾಗಿ ಮಾತಾಡು. ಇದೆಲ್ಲ ನಂದೆಲ್ಲ ಇವಳ್ದೆ. ಗ್ರೀನ್ ಅಂತ ಗ್ರೀನ್ ಕವರಲ್ಲೇ ತಂದಿದ್ದೀನಿ. ಗ್ರೀನ್ ಇಲ್ಲಿ ಕೊಡ್ತೀವಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮಾಡ್ತಿರ್ತಕ್ಕಂಥ ಚಾಲೆಂಜು ಯಾವುದು? ಕಲರ್ ಗಿಫ್ಟ್ ಎಕ್ಸ್ಚೇಂಜ್ ಚಾಲೆಂಜ್ನ ಮಾಡ್ತಾ ಇದ್ದೀವಿ. ಸೊ ನಾವು ಇವತ್ತು ಸೆಲೆಕ್ಟ್ ಮಾಡಿರೋದು 6 ಕಲರ್ಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನೋಡೋಣ, ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಸೊ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟು ಇವ್ರು ಯಾರಂತ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಆಲ್ರೆಡಿ ನಿಮಗೆಲ್ಲ ನಾನು ವಿಡಿಯೋ ನೋಡೋರಿಗೆ ಕಾನ್ಸ್ಟೆಂಟಾಗಿ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಇವ್ರು ಯಾರಂತ. ಸೊ ಇವಳು ಫಸ್ಟ್ ತಂಗಿ ವೀಣಾ ನೆಡ್ವೀರ್. ಹಲೋ. ಇವಳು ನನ್ನ ಸೆಕೆಂಡ್ ತಂಗಿ ರಚನಾ ರಚಿಪುಚ್ಚಿ. ಹಿಂಗೆ ಅದಂಗೆ. ಓಕೆ, ಸ್ಟಾರ್ಟ್ ಮಾಡೋಣ ಇವಾಗ. ಫಸ್ಟ್ ಗಿಫ್ಟ್ನ ಯಾರು ಕೊಡ್ತಾ ಇರೋದು ಇವಾಗ? ಒಟ್ನಾಗೆ ಬ್ಲ್ಯಾಕ್ ಮಾತ್ರ ಹೇಳಂಗಿಲ್ಲ, ಯಾಕೆಂದ್ರೆ ಬ್ಲ್ಯಾಕ್ ನನಗೆ ಅದು ಫೇವ್ರೇಟು. ಯಾಕೆಂದರೆ ನಾನು ಅದರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಅವ್ರು ಆ್ಯಕ್ಚುಲಿ ತುಂಬಾ ಇಷ್ಟಪಡ್ತಾರೆ ಅಂತ ಅದನ್ನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ನ ನಾನು ಲಾಸ್ಟಲ್ಲಿ ಇಟ್ಕೊತೀನಿ. ಸೊ ಇವಾಗ ಯಾವುದು ಕಲರ್? ಬ್ಲ್ಯಾಕ್ ಅಲ್ಲ, ಗ್ರೀನ್. ಓಕೆ, ಯಾಕೆ ನಾನು ಫಸ್ಟ್ ಅಂತಂದರೆ ಈ ಗ್ರೂಪಲ್ಲಿ ನಾನೇ ಚಿಕ್ಕವಳು, ಆದ್ದರಿಂದ ನಾನೇ ಸ್ಟಾರ್ಟ್ ಮಾಡಿ. ಆದರೆ ಎಲ್ಲರಿಗಿನ್ನ ದೊಡ್ಡವ್ರ ಥರ ಕಾಣೋದೇ ಇವಳು. ಸಾರಿ ನೋಡಿ ಗೈಸ್, ನಾನು ಆ ಥರ ಕಾಣಿಸ್ತೀನಿ. ಇಲ್ಲ ನಾನು ಈಗ ಹಂಗೆ ನೋಡಿಕೊಂಡ್ರೆ ಇವಳು ನನ್ನ ಚಿಕ್ಕ ತಂಗಿ, ಇವಳೊಂಚೂರು ದೊಡ್ಡ ತಂಗಿ, ಇವಳೊಂಚೂರು ದೊಡ್ಡ ತಂಗಿ. ಆದರೆ ಇವಳಿಗೆ 2 ಮಕ್ಕಳವೆ, ಇವಳಿನ್ನೂ ಇನ್ನೂ ಇಲ್ಲ. ಇವರಿಬ್ರು ನ್ಯೂಲಿ ಮ್ಯಾರಿಡ್, ನ್ಯೂ ಮ್ಯಾರಿಡ್ ಕಪಲ್ಸ್ ಇವರಿಬ್ರು. ಆ್ಯಕ್ಚುಲಿ ಇನ್ನು ಇವಳು ಮದುವೆ ಆಗಿ ಇಬ್ರದ್ದು ಹಿಂದೆ ಮುಂದೆ ಮದುವೆ ಆಗಿರೋದು. ಸೊ ಹಂಗಾಗಿ ಇವ್ರು ಇನ್ನೂ ಆ ಲೆವೆಲ್ಗೇನೆ ಹೋಗಿಲ್ಲ. ಸೊ ನಾನು ತುಂಬ ದೊಡ್ಡಲಾಗ್ಬಿಟ್ಟಿದ್ದೀನಿ. ಡಬಲ್ ಡಿಗ್ರಿ ಮಾಡೋರು. 2 1 ಗೋ. ತೆಗಿ, ನೀನೇ ಫಸ್ಟ್. ಗ್ರೀನು ನೀನೇ ಫಸ್ಟ್ ಹೇಳಿದೆ. ಬಟ್ ಬೈಕೊಂಬಾರ್ದು, ಏನೋ ನಿಮಗೆ ಸಖತ್ ಯೂಸ್ಫುಲ್ ಆಗುತ್ತೆ. ಇದು ಚೀಟಿಂಗ್. ಇದು ನಾನು ಫಸ್ಟ್ ಹೇಳಿದೀನಿ ವಿಡಿಯೋಗೆ, ನಾವು ಈ ತರ ಮಾಡ್ಬೇಕು ಅಂತ ಸಡನ್ ಆಗಿ ಪ್ಲಾನ್ ಆಗಿದ್ದು. ಬಟ್ ನಾನು ಅವಾಗ್ಲೇ ಹೇಳ್ದೆ ಮನೆಗೆ ತರಕಾರಿ, ಸೊಪ್ಪು, ಸೆದೆ, ಹೂವ ಈ ತರದವೇನು ತರ್ಕೂಡ್ದು. ಬಟ್ ಇದು ಯೂಸ್ ಆಗುತ್ತಾ ಇಲ್ವಾ ಗೈಸ್? ಬೆಲೆ ಇದೆ ಅಲ್ವಾ ಟೊಮೊಟೊಗೂ? ಒಂದೊಂದ್ ಕೆಜಿ ತಂದಿದ್ರೆ ಒಂದ್ ಬೆಲೆ ಇರೋದು. 50 ರೂಪಾಯಿ ಕೆಜಿ ಇದೆ ಟೊಮೊಟೊ. 1 ಕೆಜಿ ತರದ್ ಬಿಟ್ಟು ನೋಡಿ 2 ತೂತ ಹುಳಾಗೈತೆ. ಇದೊಂದ್ ತಗೊಂಡ್ ನಾವೆಲ್ಲಿ ಮುಸ್ರೆ ಹಾಕ್ಬೇಕಷ್ಟೇನಿಲ್ಲ. ಫೇಶಿಯಲ್ ಮಾಡ್ಕೋಬೋದು. ಹಣ್ಣಾಗಿರೋ ಅಟ್ಲೀಸ್ಟ್ ಫೇಶಿಯಲ್ ಆದ್ರೂ ಮಾಡ್ಕೋಬೋದು. ನೋಡಿ 2 ಕಣ್ಣು ಬೇರೆ ಬಂದಿದ್ದಾವೆ. ನೆಕ್ಸ್ಟ್ ಯಾರು ತಂದಿದ್ದೀರಾ ನೋಡಿ? ನೆಕ್ಸ್ಟ್ ನಾನು ತೆಗಿತೀನಿ. ಸೊ ನಂದು ಸಖತ್ ಇಷ್ಟಪಡ್ತೀರಾ ನೀವು. ಆ್ಯಕ್ಚುಲಿ ಇದು ಇನ್ನೊಂದು ಇದ್ದಿದ್ರೆ ನಾನು ಕೂಡ ತಗೊತಿದ್ದೆ, ಬಟ್ ಅದು ಸಿಕ್ಕಿದೆ 2 ಪೀಸು. ಬಟ್ ಇಟ್ಸ್ ಓಕೆ, ಯಾಕೆಂದರೆ ನೀವು ಹಾಕೊಂಡಿದ್ದೆಲ್ಲ ನಾನು ಮತ್ತೆ ರಿಪೀಟ್ ಮಾಡ್ಬೋದು. ಸೊ ಶೋ ಪೀಸಾ? ಶೋ ಪೀಸ್ ಅಲ್ಲೇ ಗೈಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಅದಕ್ಕೆ ಅಂದರೆ ವಿಡಿಯೋ ನೀಟಾಗಿ ಕಾಣಿಸಲ್ಲ ಅಂತ ಕವರ್ ಓಪನ್ ಮಾಡಿ ತೋರಿಸಿದೆ. ತುಂಬ ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ನಾನು ಏನೇ ತಗೊಂಡು ನಾನು ಏನೇ ಹಾಕೊಂಡ್ರು ಕೂಡ ನಂದೆಲ್ಲ ಇವ್ರದೆಲ್ಲ ನಂದೆ. ಗೈಸ್, ಇವಳು ಜಾಸ್ತಿ ಯೂಸ್ ಮಾಡಲ್ಲ, ನಂದೆಲ್ಲ ಇವಳು ಜಾಸ್ತಿ ಯೂಸ್ ಮಾಡ್ತಾಳೆ. ಯಾಕೆಂದ್ರೆ ಇವಳು ಸ್ವಲ್ಪ ಹೆಂಗೆ ಅಂದರೆ, ನಾನು ಎಕ್ಸ್ಟ್ರಾ ವರ್ಟು ಏನೇ ಇದ್ರು ನಾನು ಬೇಗ ಗಲಗಲ ಅಂತ ಮಾತಾಡ್ತೀನಿ. ನಂಗೆ ಇದೇ ಬೇಕು, ನಾನು ಅದೇ ಬೇಕು ಅಂತ ಹಾಕೊಂತೀನಿ. ಬಟ್ ಇವಳಂಗಲ್ಲ, ಜಾಸ್ತಿ ಅವಳು ಲೈಕ್ ಮಾಡೋದಿಲ್ಲ. ಸೊ ಅದೇ ಮೇನ್ ಪ್ರಾಬ್ಲಮ್. ಅಲ್ಲ, ನನಗೆ ಪ್ರಾಬ್ಲಮ್ ಆಗಿರೋದು. ಇವ್ರಿಗೆ ನಂದೆಲ್ಲ ಆಗುತ್ತೆ, ಇವರಿಬ್ರು ನನಗೇನು ಆಗಲ್ಲ. ಏನು ಮಾಡೋದು? ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಸಣ್ಣ ಆಗಬೇಕು. ಆಗೋಣ. ನೆಕ್ಸ್ಟ್ ನಿಂದು ಗ್ರೀನ್ ಕಲರ್ ಸಖತ್ತಾಗಿದೆ. ಬಳೆ ಅಂದರೆ ರೀಸೆಂಟಾಗಿ ಇವಾಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ವೆಲ್ವೆಟ್ ಬಳೆ ತಂದಿದ್ದಾಳೆ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೊ ಮಚ್. ಬಳೆ ಕೊಟ್ಟರೆ ಮತ್ತೆ ಇಯರಿಂಗ್ಸ್ ಕೊಟ್ಟರೆ ಬೇಗ ದಿಲ್ ಖುಷಿ ಆಗುತ್ತೆ. ಇಷ್ಟ. ಸೊ ನೀವು ಯಾರಾದರೂ ಗರ್ಲ್ಸ್ಗೆ ಗಿಫ್ಟ್ ಕೊಡಬೇಕು ಅಂದರೆ ವಿತೌಟ್ ನೋ ಡೌಟ್ ಸೊ ಬ್ಯಾಂಗಲ್ಸ್ನ ಕೊಡಿ, ತುಂಬಾ ಇಷ್ಟಪಡ್ತಾರೆ. ಆದರೆ ಜಾಸ್ತಿ ಕೊಡಿ ಅಷ್ಟೇ, ಅಲ್ವೇನಾ? ನೋಡಿ, ನನಗೆ ಜಾಸ್ತಿ ಇಷ್ಟ ಆಗ್ಬಿಟ್ಟು ಹಾಕೊಂಡೆ ಬಿಟ್ಟೆ. ಸ್ವಲ್ಪ ದೊಡ್ಡ ಸೈಜ್ ಇದೆ. ಬಟ್ ಏನೇ ಆದರೂ ನನಗೆ ವೀಣೊಂದು ಇಷ್ಟ ಆಗಲಿಲ್ಲ, ವರ್ತ್ ಅನ್ನಿಸ್ತಾ ಇಲ್ಲ. ಗೈಸ್, ಟೊಮೊಟೊ ಕೊಟ್ಟಲ್ಲ ಗೈಸ್, ತಂಗಿ ಅಲ್ವಾ, 1 ಟೊಮೊಟೊ ಕೊಟ್ಟಿದ್ದಾಳೆ. ಅಲ್ಲ, 1 ಕೆಜಿ ಕೊಟ್ಟಿದ್ರೆ ಎಂತ ಕಂಜೂಸಿ ಅನ್ನೋದು ಇದರಲ್ಲೇ ನೋಡ್ಕೊಳ್ಳಿ. ಇವಳು ನಂದೆಲ್ಲ ಇವಳು ಹಾಕೋಣಲ್ಲ ಅಂತ ಕೇಳ್ತಾಳೆ. ಏನಕ್ಕೆ ಹಾಕೋಣಲ್ಲ ಅನ್ನೋದು ಇದಕ್ಕೆ ನೋಡಿ ಗೈಸ್. ಇದೆಲ್ಲ ಜೋಕ್ಸ್ ಅಪಾರ್ಟ್ ಇದೆ ಗಿಫ್ಟು. ಸುಮ್ಮನೆ ಜಸ್ಟ್ ನೋಡೋಣ, ಎಲ್ಲ ಒಂದೇ ಥರ ಇದೆ, ಚೆನ್ನಾಗಿರಲ್ಲ ಅಂತ ಜೋಕ್ಸ್ ಇಲ್ಲಿ ಅಂತ ಮಾಡಿದೆ. 1 2 3 ಅಲೋವೆರಾ ಜೆಲ್. ಇದು ವರ್ತ್. ಪತಂಜಲಿ ಅಲೋವೆರಾ ಜೆಲ್. ಈ ತರದ್ ಕೊಟ್ರೆ ಯಾರು ತಾನೇ ಬೇಡ ಅಂತ. ಗೈಸ್, ಹೇಳ್ತಿದಂಗೆ ಕೊಟ್ರೆ ಅದಕ್ಕೆ ಬೆಲೆ ಇರಲ್ಲ. ಸೊ ಸ್ವಲ್ಪ ಆಟ ಆಡ್ಸ್ಬಿಟ್ಟು ಕೊಡೋಣ ಅಂತ ಅಷ್ಟೇ.
ಗ್ರೀನ್ ಇಲ್ಲಿ ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಇದನ್ನ ತಗೋಬೇಕಂತ ಅನ್ಕೊಂಡಿದ್ದೆ, ಅಂದ್ರೆ ವಿಡಿಯೋಗೋಸ್ಕರ ನಾನು ಹೇಳ್ತಾ ಇಲ್ಲ, ಸೀರಿಯಸ್ಲಿ ನಾನು ಇದನ್ನ ತಗೋಬೇಕಂತ. ನಾನು ಮೊನ್ನೆ ಬಜೆಟ್ ನ ಯಾವುದೋ ಒಂದು ಜೆಲ್ ಕ್ರೀಮ್ ನೋಡ್ತಿದ್ದೆ, ಅವಾಗ ಮಾಡಕ್ಕೆ ಎಲ್ಲ ಅವಾಗ ಬೇಕಾಗುತ್ತಲ್ವಾ ಇದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಸ್ವಲ್ಪ ಜೋರಾಗಿ ಮಾತಾಡು, ಇನ್ನು ಜೋರ ಮಾತಾಡು. ಇಷ್ಟ ಆಯ್ತಾ? ಥ್ಯಾಂಕ್ ಯು. ಇಷ್ಟ ಆಯ್ತಾ? ಸೂಪರ್. ತುಂಬಾನೇ ಇಷ್ಟ. ಓಕೆ, ನೆಕ್ಸ್ಟ್ ಕಲರ್. ನೆಕ್ಸ್ಟ್ ನೆಕ್ಸ್ಟ್ ನೀನೆ. ಓಕೆ, ಯಾವ ಕಲರು? ಪಿಂಕ್. ನೀನು ಫಸ್ಟ್ ಕೊಡ್ತೀಯ ಅಥವಾ ಕಲರ್? ನಾನು ಪಿಂಕ್. ಯಾರು ಹೇಳ್ತಾರೆ ಅವರೇ ಫಸ್ಟ್ ಕೊಡ್ತಾರೆ ಆಬ್ವಿಯಸ್ಲಿ. ಓಕೆ, ಪಿಂಕ್ ಅಲ್ಲದ. ಓಕೆ, ಇವಾಗ ನೆಕ್ಸ್ಟ್ ಪಿಂಕ್ ಹುಡುಕಣ. ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ ಮೇ ಬಿ. ನಾನು ಹುಡುಕ್ತೀನಿ ಫಸ್ಟ್. ಇದೇ ನನಗೆ ಆಕ್ಚುಲಿ ಏನ್ ಗೊತ್ತಾ, ಒಳಗಡೆ ಪಿಂಕ್ ಇಲ್ಲ, ಮೇಲ್ಗಡೆ ಪಿಂಕ್ ಇದೆ ಅದು. ಸೊ ಒಟ್ನಲ್ಲಿ ಪಿಂಕ್ ಇದ್ರೆ ಆಯ್ತು. ಓಕೆ, ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಬ್ಬರಿಗೂ. ಬಟ್ ಕವರ್ ಎಲ್ಲ ತೆಗ್ದ್ಬಿಟ್ಟಿದ್ದೀನಿ. ವಾವ್, ರುಚಿ. ಸೀರಿಯಸ್ಲಿ ಇಂಥವೆಲ್ಲ ಕೊಟ್ರೆ ನಾನು ತಿಂಗಳಿಗೆ ಒಂದೊಂದು ಮಾಡೋಣ ಕಣೆ. ಗೈಸ್ ತುಂಬಾ ಚೆನ್ನಾಗಿದೆ, ನಿಜ ಸಕ್ಕತ್ತಾಗಿದೆ. ಕ್ಲಾತ್ ಅಂತೂ ಸೀರಿಯಸ್ ಇಬ್ರು ಉಲ್ಟಾ ಪಲ್ಟಾ ಆಯ್ತು. ಸೈಜ್ ಯಾವುದು? ಎಮ್. ನಂಗೆ ಎಮ್ ಆಗುತ್ತೆ ಬಿಡೆ. ಇದು ನಾನು ಇನ್ನೂ ಚಿಕ್ಕವಳಲ್ಲ ಕಣೆ, ಎಸ್ ಚಿಕ್ಕದಾಗಿದೆ ಹೇಳ ಅವಳಿಗಿನ. ನಾನು ದೊಡ್ಡವಳಾಗಿದ್ದೀನಿ. ಮೇ ಬಿ ನನಗೆ ಎಮ್ ಆಗುತ್ತೆ, ಅದಕ್ಕೆ ತೀರಾ ಲೂಸ್ ಆಗ್ಬಿಡುತ್ತೆ. ಅಲ್ಲ, ಈ ತರ ಗಿಫ್ಟ್ ಎಲ್ಲ ಸಿಗುತ್ತೆ ಹೇಳ್ಬೇಕಂದ್ರೆ ಅದಕ್ಕೆ ನಿಮ್ಮಿಬ್ಬರಿಗೂ ನಾನೊಬ್ಳು ನಾನು ತಗೊಂಡಿದ್ದೀನಿ. ತಗೊಂಡಿದ್ಯಾ? ಏನ್ ಗೊತ್ತಾ, ಈ ತರ ಗಿಫ್ಟ್ಗಳು ಸಿಗುತ್ತೆ ಅಂದ್ರೆ ಅಲ್ವೇನೆ ತಿಂಗಳಿಗೆ ಒಂದೊಂದು ಮಾಡ್ಬೋದು. ಮಾಡ್ರಿ, ನಮಗೂ ಬರುತ್ತೆ. ಅಲ್ಲ, ಇವಳು ಯೂಟ್ಯೂಬ್ ಬ್ಲಾಗ್ ಅಲ್ವಾ ಗೈಸ್, ಸೊ ಇವಳೇ ದುಡ್ಡು ಕೊಡ್ಲಿ, ಅದಕ್ಕೆ ಏನಂತ ತೊಂದರೆ ಇಲ್ಲ. ನಮ್ಗೆ ಹೆಂಗೋ ಸಿಗುತ್ತೆ ಗಿಫ್ಟ್ಸ್. ಸೆಕೆಂಡು ನೆಕ್ಸ್ಟ್ ನೀನೇ ಕೊಡು. ನಾನು ಕೊಟ್ಟಿಲ್ಲ ಅಲ್ವಾ? ರೆಡಿ, 3, 2, 1. ಓಕೆ, ನಾನು ಕೊಡ್ತಕ್ಕಂಥ ಗಿಫ್ಟ್ನ ಯಾರು ಇಷ್ಟ ಆಗಲ್ಲ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ನಾವು ಮೂವರು ಕೂಡ ನಾವು ಇದನ್ನ ತುಂಬಾನೇ ಇಷ್ಟಪಡ್ತೀವಿ. ಇದಿಲ್ಲ ಅಂದ್ರೆ ನಾವೆಲ್ಲೂ ಹೊರಗಡೆ ಕೂಡ ಹೋಗೋದಿಲ್ಲ. ಏನಿರ್ಬೋದು ಗೆಸ್ ಮಾಡಿ. ಐ ಥಿಂಕ್ ಲಿಪ್ಸ್ಟಿಕ್ ಅಥವಾ ಬ್ಲಷ್. ಲಿಪ್ಸ್ಟಿಕ್. ಟಂಡಡಾನ್. ಪಿಂಕ್ ಮ್ಯಾಟ್ ಲಿಪ್ಸ್ಟಿಕ್. ಇದು ಪಿಂಕ್ ಇದೆ ಮೇಲೆ, ಒಳಗಡೆ ಯಾವ್ದನ್ನ ಇರ್ಬೋದು. ಒಳಗಡೆ ಗ್ರೀನ್ ಇದೆ ನೋಡಲಿ, ಲೈಟ್ ಪಿಂಕ್ ಶೇಡ್. ಆಕ್ಚುಲಿ ಇವಳು ಜಾಸ್ತಿ ಅದನ್ನ ಯೂಸ್ ಮಾಡ್ತಾಳೆ ಈ ಶೇಡ್ ನ ಅವಳು. ಅದೇ ಸಿಕ್ತು. ಬಟ್ ನನಗೆ ಉದಾ ಬ್ಯೂಟಿ ನಾನು ಯೂಸ್ ಮಾಡಲ್ಲ, ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ. ಎರಡು ಸೇಮೇನೆ, ಡೋಂಟ್ ವರಿ. ನಾನು ಒಬ್ರಿಗೆ ಒಂದ್ ಕಣಿಗೆ ಬೆಣ್ಣೆ, ಒಂದ್ ಕಣಿಗೆ ಸುಣ್ಣ. ನಾನು ಮೇಲ್ ಪಿಂಕ್, ಒಳಗೆ ಯೂಸ್ ಮಾಡೋಣ. ಪಿಂಕ್ ವಿತ್ ರೆಡ್ ಮಿಕ್ಸ್ ತರ ಶೇಡ್ ಇದೆ ಅದು ಆಕ್ಚುಲಿ. ಮ್ಯಾಟ್ ಲಿಪ್ಸ್ಟಿಕ್. ಏನ್ ಗೊತ್ತಾ, ನೆಕ್ಸ್ಟ್ ನೀನು ಯಾವ್ದಾದ್ರು ವಿಡಿಯೋದಲ್ಲಿ ಮಾಡಿದಾಗ ನಾನು ಕೊಟ್ಟಿರೋ ಲಿಪ್ಸ್ಟಿಕ್ ನ ಹಾಕ್ಬಿಟ್ಟು ಮಾಡಿ, ಓಕೆನಾ? ಬಟ್ ನಾನು ಕೊಡೋ ಗಿಫ್ಟ್ ಅಂತೂ ತುಂಬಾ ಇಷ್ಟಪಡ್ತೀರಾ ಅನ್ಕೊಂಡಿದೀನಿ. ಬಟ್ ಎಲ್ಲಾರ್ದು ಚೆನ್ನಾಗಿದೆ, ಈ ಪಿಂಕ್ ಅಂತೂ ಜಾಸ್ತಿ ಚೆನ್ನಾಗಿದೆ. ನೀನು ಕೊಟ್ಟಿಲ್ಲಲ್ವಾ? ಕೊಡು ಕೊಡು ಕೊಡು. ಓಕೆ, 3, 2, ಬಕೀಟ 1. ಚಮ್ಗಿಮ್ ಕೊಡ್ತೀನಿ. ಏನೇ ಅದು? ಹೋಲ್ಡರ್ ಅಂದ್ರೆ ಬ್ರಷ್ ಹೋಲ್ಡರ್ ಅಥವಾ ಇನ್ನೊಂದೇನೋ ಮೇಕಪ್ ಬ್ರಷ್ ಹೋಲ್ಡರ್. ಏನ್ ಬೇಕಾದ್ರೂ ಇಟ್ಕೊಬೋದು, ಕಿಚನ್ ಅಲ್ಲಿ ಇಟ್ಕೊಬೋದು. ನಾನು ಆಕ್ಚುಲಿ ಇದನ್ನ ನಾನು ನಮ್ಮ ಚಿರುಗ್ ಯೂಸ್ ಮಾಡ್ತೀನಿ. ಯಾಕೆಂದ್ರೆ ಅವ್ನಿಗೆ ಪೆನ್ಸಿಲು ಮತ್ತೆ ಕ್ರಯಾನ್ಸ್, ಸ್ಕೆಚ್ ಪೆನ್ಸು ಎಷ್ಟಿಟ್ರು ಕೂಡ ಅವ್ನಿಗೆ ಸೂಟ್ ಕೇಸ್ ಇಟ್ಟು ಕೊಟ್ಟಿದ್ದೀನಿ, ಬಟ್ ಆದ್ರೂ ಕೂಡ ಇರಲ್ಲ. ಸೊ ಇದು ಚೆನ್ನಾಗಿದೆ, ಈಗಲೇ ಇಟ್ಕೊಬಿಡೋಣ. ಚೆನ್ನಾಗಿದೆ ಕಣ. ಇಟ್ಕೋ ಎಲ್ಲ ನೀನು. ಥ್ಯಾಂಕ್ ಯು. ಕಲರ್ ಚೆನ್ನಾಗಿದೆ, ಅದು ನೀವು ಬೈ pink ಇಲ್ಲ ಮಾಡ್ಬೋದು. actually. ಡಿಮಾರ್ಟ್ ಅಲ್ಲಿ ತಗೊಂಡ್ಬಂದಿದ್ದು ತುಂಬಾ ಚೆನ್ನಾಗಿದೆ. ಎಲ್ಲ ಇದ್ರೊಳಗೆ ತುಂಬಾ ಇಷ್ಟ ಆಯ್ತಾ? ನೈಸ್. ಆಕ್ಚುಲಿ ಲಾಸ್ಟಿಗೆ ಹೋಗ್ಬೇಕಾದ್ರೆ ಟೊಮೊಟೊ ಇವಳಿಗೆ ಕೊಟ್ಟೋಗ್ತೀನಿ, ಇದನ್ನ ಚಟ್ನಿ ಮಾಡ್ಕೊಂಡು ತಿನ್ನಿ ಅಂತ. ವಾವ್, ತಿರುಗ್ತಿದೆ, ಚೆನ್ನಾಗಿದೆ ಕಡೆ ನಿಜ. ಓಕೆ, ನೆಕ್ಸ್ಟ್ ನೀನೇ ಹೇಳ್ಬೇಕು. ನಂದಾಯ್ತಲ್ಲ ಪಿಂಕು. ನಾನು ಪಿಂಕ್. ಓ, ಇನ್ನು ನಾನೇನು ಕೊಟ್ಟೇ ಇಲ್ವಾ ಫಸ್ಟು? ಗ್ರೀನ್ ಅವಳು, ಪಿಂಕ್ ನಾನು. ನೆಕ್ಸ್ಟ್ ಗ್ರೀನ್ ಆಯ್ತಲ್ಲ ನಂದು. ಓಕೆ, ನೆಕ್ಸ್ಟ್ ನಾನು ಯಾವ್ದು ಹೇಳ್ತೀನಿ ಅಂದರೆ ಕ್ಯೂಟ್, ವೆರಿ ಕ್ಯೂಟ್. ನಾನು ತಂದಿರೋ ಗಿಫ್ಟಲ್ಲಿ ನನಗೆ ತುಂಬ 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 ಇಷ್ಟ ಆಗಿದಂಥ ಗಿಫ್ಟ್ ಇದು. ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಹೋಪ್ ಎಲ್ಲರೂ ಕೂಡ ಇಷ್ಟಪಡ್ತೀರಾ ಅಂತ ಅನಿಸುತ್ತೆ. ಇದನ್ನು ನಾನು ಸೀರಿಯಲಲ್ಲಿ ನೋಡಿ ಇನ್ಸ್ಪೈರ್ ಆಗಿ ತೊಗೊಂಡಿದ್ದು, ಅದೇ ಥರನೇ ಸಿಕ್ತು ನನಗೆ. ಸೊ ಇವಾಗ ವೈಟ್ ಕಲರ್. ವೈಟಾ? ಎಸ್, ವೈಟ್. ನನಗೆ ವೈಟ್ ಕಲರ್ ತೆಗಿತೀನಿ ನಾನೇ ಫಸ್ಟ್. ವೈಟ್ ರೆಡಿ ಇಟ್ಕೊಂಡಿದ್ದೀನಿ. ವೈಟ್ ನನಗೆ ಸೀಸರ್ ಬೇಕಿತ್ತು. ಇಟ್ಸ್ ಓಕೆ, ಆಮೇಲೆ ನನಗೂ ಹಂಗೆ ಸೀಸರ್ ಬೇಕು. ಓಕೆ, ಸೀಸರ್ ಏನು ಬೇಡ ನನಗೆ, ನಾನು ಹಂಗೆ ತೆಗ್ದು ಕೊಡ್ತೀನಿ. ಓಕೆನಾ? ಓಪನ್ ಮಾಡಲಾ? ಹಾಂ, ರೆಡಿ, 3, 2, 1 ಗೋ. ಹಾಕೊಂಡು ನೀವು ಹೆಂಗ್ ನಿಂತ್ಕೊಂಡ್ರು ಕೂಡ ಇದು ಶೇಕ್ ಆಗುತ್ತೆ. ಇದು ಶೆಲ್ ಏನೋ ಹಾಕ್ಬೋದು ಅಂತ ಅನ್ಸುತ್ತೆ ನೋಡಿದ್ರೆ, ಬಟ್ ಇದು ಶೆಲ್ ಅಲ್ಲ, ಸ್ಪ್ರಿಂಗ್ ಇದೆ ಇದರಲ್ಲಿ. ನೋಡ, ಆ್ಯಕ್ಚುಲಿ ಏನು ಗೊತ್ತಾ, ಸ್ಯಾರಿಗೆ ಇದು ಈ ಥರ ಹಿಂಗೆ ನಾವು ಸೆರ್ಗಿಗೆ ಹಿಂಗೆ ಹಾಕ್ಕೊಂಡ್ರೆ ಹಿಂಗೆ ಶೇಕ್ ಆಗ್ತಾ ಇರುತ್ತೆ ಯಾವಾಗಲೂ. ಹಾಂ, ಹೇರಿಗೆ ಕೂಡ ಯೂಸ್ ಮಾಡ್ಬೋದು,
ಬಟ್ಟೆ ಕೂಡ ಯೂಸ್ ಮಾಡ್ಬೋದು. ಸಕ್ಕತ್ತಾಗಿದೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯ್ತು ಅಂತ ಇದನ್ನು ನನಗೂ ಕೂಡ ತಗೊಂಡಿದ್ದೀನಿ. ನೋಡಲ್ಲಿ ಶೇಕ್ ಆಗ್ತಿದೆ ನೋಡಲ್ಲಿ. ಚೆನ್ನಾಗಿದೆ ಗೈಸ್, ಥ್ಯಾಂಕ್ ಯು. ಸೈಡಿಗೆ ಹಾಕೋ ಒಂದ್ಸಲ ಹೇಗೆ ಅನ್ಸುತ್ತೆ? 3 ಹಾಕೋಣ. ನೋಡ ಮುಂದೆ ಹಾಕ್ಬಿಟ್ಟಿದ್ದ ಕಾಣಿಸಿದ್ರೆ ಆಯ್ತು. ಇಲ್ಲ ಹಿಂಗೆ ಸಕ್ಕತ್ತಾಯ್ತು. ನನಗಂತೂ ಇದು ಸಕ್ಕತ್ ಇಷ್ಟ ಆಯಿತು. ಬಟ್ ಇದು ಆ್ಯಕ್ಚುಲಿ ನಾನು ಪಿಂಕ್ ಬೇಕಂತ ಹುಡುಕ್ತೆ, ನನಗೆ ವೈಟ್ ಸಿಕ್ತು. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ವೈಟ್ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ನೆಕ್ಸ್ಟ್ ನಾನಾ ವೈಟ್ ಇವಳು ಕೊಟ್ಲಾ? ನಾನು ವೈಟ್ ಕೊಡು. ನೆಕ್ಸ್ಟ್ ನಾನು ನೀನೇನು ಕೊಟ್ಟಿಲ್ಲ. ಕೊಡ್ತೀನಿ. ವೈಟ್ ಇಯರಿಂಗ್ಸ್. ಓಕೆ ಓಕೆ ಚೆನ್ನಾಗಿ. ಓಕೆ ಓಕೆ. ಬಟ್ ಏನು ಗೊತ್ತಾ, ಬಟ್ ಇದು ನನ್ನ ಪುಟಾಣಿ ಫೇಸ್ ಅಲ್ವಾ, ನಾನು ಜಾಸ್ತಿ ಹ್ಯಾಂಗಿಂಗ್ ಜುಮ್ಕಿ ಥರ ಇಟ್ಕೊಂಡೆ ನನಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರದ್ದು ಟ್ರೈ ಮಾಡಿಲ್ಲ. ಸೊ ನೋಡೋಣ, ಟ್ರೈ ಮಾಡ್ತೀನಿ ಇದನ್ನು ಒಂದ್ಸಲ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣ್. ನಾನು ಒಂದು ಸ್ಯಾರಿಗೆ 1 ಪೀಸ್ ಸ್ಯಾರಿಗೆ ಅಂದರೆ 1 ಪೀಸ್ ಸಿಂಗಲ್ ಪೀಸ್ ಬಿಡ್ತೀವಲ್ಲ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಡ್ರೆಸ್ಗೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ. ನೋಡೋಕ್ಕೆ ಸುಮಾರು ಕಾಣುತ್ತೆ, ಬಟ್ ವೇರ್ ಮಾಡಿದಾಗ ಚೆನ್ನಾಗಿ. ಅದು ಪಿಂಕ್ ಥ್ಯಾಂಕ್ ಯು. ಸೇಮ್ ಸಿಮಿಲರ್ ಆಗೋಗ್ಬಿಡುತ್ತೆ ಇವಾಗ ನಂದು ರಚ್ಚೋದು. ಇಯರಿಂಗ್ಸಾ? ಇಯರಿಂಗ್ಸ್. ಬಟ್ ಇದು ಕಟ್ ಮಾಡಿಲ್ಲ, 2 ಪೇರ್ ಇದೆ. ಒಂದು ಹಿಂಗಿದೆ. ಬಟ್ ನಾನು ಹೆಂಗೆ ಅಂದರೆ ಇಬ್ಬರಿಗೂ ಒಂದೇ ಸಲ ಹಿಂಗೆ ಹಾಕ್ತೀನಿ. ನಿಮ್ಗೆ ಯಾವ್ದು ಬರುತ್ತೋ ಅದು ತೊಗೊಳ್ಳಿ ಅಷ್ಟೇ. ಕೊಟ್ಟರೆ ಇವಾಗ ನಿಂಗೆ ಅದಿಷ್ಟ ನಂಗೆ ಇದಿಷ್ಟ ಅಂತೀರ? ಏನಿಲ್ಲ. ಇಯರಿಂಗ್ಸು ನಾನು ಈ ಥರದ್ದು ಜಾಸ್ತಿ ಹಾಕಲ್ಲ. ಸೊ ಇದನ್ನು ನಾನು ಚೇಂಜ್ ಮಾಡೋದೇ ಅಪರೂಪ. ನಾನು ಇದೊಂದನ್ನೇ ಜಾಸ್ತಿ ಹಾಕ್ಕೊಳ್ಳೋದು. ಇದು ತೆಗಿಯೋದೇ ಇಲ್ಲ ನಾನು. ಆ್ಯಕ್ಚುಲಿ ತೆಗೆಯೋದೇ ನಂಗೆ ಯಾವುದೂ ಇಷ್ಟನೇ ಆಗಲ್ಲ. ಟ್ರೈ ಮಾಡೋಣ ಇನ್ಮೇಲೆ. ಡ್ರೆಸ್ಸಿಗೆ ಚೆನ್ನಾಗಿ. ಸೊ ನಿಮ್ಗೆ ಯಾವ್ದು ಬರ್ತದೆ ಅದೊಂದು ಬಂದರೆ 2 ಹಾಕ್ತೀನಿ ಅಷ್ಟೇ. ಹಂಗಾರೆ 2 ಹಾಕ್ತೀನಿ ಅಷ್ಟೇ. ಬೇಗ ಯಾರು ತಕ್ಕಂತೀರ ಅದು. ಯಾವ್ದು ಬಂತು? ನನ್ನದು ಇದು ಬಂತು. ಅವಳಿಗೆ ಗುಂಡು ಬಂತು. ಓಕೆ, ಪರ್ಲ್ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಸಿಂಪಲ್ಲಾಗಿ ಡ್ರೆಸ್ಗಳಿಗೆ ಅಂದರೆ ಕುರ್ತಾಸ್ ಹಾಕ್ಕೊಂಡಾಗ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಅದು ಇದಿದೆ ಅನ್ಬೇಕು. ಬಟ್ ಹಾಕೊಂಡು ನೋಡಿ ಸಕ್ಕತ್ತಾಗಿ ಕಾಣುತ್ತೆ. ಸೇಮ್ ನಾನು ಇದೇ ಥರ ಇದ್ದೀನಿ. ಓಕೆ, ನೆಕ್ಸ್ಟ್ ಯಾವ ಕಲರು? ಪರ್ಪಲ್. ಇವಾಗ ಪರ್ಪಲ್ ನಾನೇ ಫಸ್ಟ್ ತೋರಿಸ್ತಾ. ಓಕೆ, ನೈಲ್ ಪಾಲಿಶ್ ಪರ್ಪಲ್. ನೈಸ್, ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಇದನ್ನು ಗೆಸ್ ಮಾಡಿದ್ದೆ, ನಾನು ತೊಗೊಳಕ್ಕೆ ಹೋಗಿದೆ. ಬಟ್ ಯಾರಾದರೂ 100% ಇದನ್ನು ತಂದಿರ್ತಾರೆ ಅಂತ ಹೇಳಿ ನಾನು ತರಲಿಲ್ಲ. ಸೊ ನನ್ನ ಗೆಸ್ ಕರೆಕ್ಟಾಗಿದೆ. ನೈಲ್ ಪಾಲಿಶ್ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ನೀನು ತೆಗಿ ಇವಾಗ. ಇಲ್ಲ, ಅವಳಾದ್ಮೇಲೆ ಪರ್ಪಲ್ ನೀನು ತೆಗಿ. ನಿನ್ ಫಸ್ಟ್, ನನ್ನ ಲಾಸ್ಟ್. ಇದು ಚೆನ್ನಾಗಿದೆ. ಆಯ್ತು ತೆಗಿ. ಹೌದಾ? ಓಕೆ, ನಾನು ತಂದಿರೋದು ಇವಾಗ. ಅವಳು ಫಸ್ಟ್ ಏನು ಹೇಳಿದ್ಲು? ಏನು ಟೊಮೊಟೊ ಕೊಟ್ಟು ಏನು ಹೇಳಿದೆ ನೀನು? ಏನು ಮಾಡ್ಕೊ ಅಂತ ಹೇಳಿದೆ ನೀನು? ಇವಾಗ ಬದನೆಕಾಯಿ ಕೊಡ್ತೀಯ. ಅಲ್ಲ, ಟೊಮೊಟೊ ಕೊಟ್ಟು ನೀನೇನು ಹೇಳ್ದೆ ಹೇಳು? ಏನು ಮಾಡ್ಕೊ? ಟೊಮೊಟೊ ಬಾತ್ ಮಾಡ್ಕೊಂಡೆ. ಅದಾದ್ಮೇಲೆ ಅದರಿಂದ ಇನ್ನೊಂದೇನೋ ಮಾಡ್ಕೊ. ಫೇಶಿಯಲ್ ಮಾಡ್ಕೊಂಡೆ. ಸೊ ಅದನ್ನ ಮಾಡ್ಕೊಳ್ಳೋದಕ್ಕೆ ಟೊಮೊಟೊ ಬೇಡ. ಸೊ ನನ್ನ ಹತ್ರ ಇತ್ತು ಕಣ. ಇದು ಸೇಮ್ ಕಲರ್ ಇದೆ. ಸೇಮ್ ಕಲರ್ ಇದೆಯಾ? ಬಿಡಂಗ ನಾನೇ ತಗೊಂಡ್ತೀನಿ. ಬರ್ತೀನಿ ನಾನು. ವಿಡಿಯೋ ಕೊಟ್ಬಿಡ್ತೀನಿ. ವಿಡಿಯೋ ಮುಗಿದ ತಕ್ಷಣ ನಾನು ಇಸ್ಕೊಂಡು ಹೋಗ್ತೀನಿ. ಯೂಸ್ಫುಲ್ ಬಟ್ ಇದೆ ನನ್ನ ಹತ್ರ. ಓಕೆ, ನಂದು ಧಾರಾಳ ಮನಸ್ಸಾಗಿರೋದ್ರಿಂದ ಇದನ್ನು ನಮ್ಮ ಅಕ್ಕನಿಗೆ ಕೊಡ್ತೀನಿ. ವಿಡಿಯೋ ಆದಮೇಲೆ ಇಸ್ಕೊಂತೀನಿ. ಓಕೆ, ಪರ್ಪಲ್. ಕಣ್ಮುಚ್ಚಿ. ನಾನು ಕ್ಯಾಮ್ರಾದಲ್ಲಿ ನೋಡ್ತೀನಿ. ಏನೋ ಮಾತಾಡಿಲ್ಲ. ನೀನ್ ಟೊಮೊಟೊ ಕೊಟ್ಟಿದ್ಯಾ? ಅದು ₹1 ಬೆಲೆ ಬೆಳಲ್ಲ. ಅದು ಟೊಮೊಟೊ ಬದಲು ನಾನು ಏನು ಕೊಟ್ಟಿದ್ದೀನಿ ಹೇಳು? ನೋಡ್ರಿ, ಚೆನ್ನಾಗಿಲ್ವಾ? ಗ್ರೀನು. ಏನು ಗೊತ್ತಾ, ತಡಿ ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಕ್ಯಾಚ್. ಕೊಟ್ಟಿದ್ದೆ ಚಾಕ್ಲೇಟು, ಅದರಲ್ಲೂ ಕಿತ್ಕೊಂಡು ತಿಂತವಳು. ಶೇರಿಂಗ್ ಇಸ್ ಕೇರಿಂಗ್. ಸೀರಿಯಸ್ಲಿ ಇದೆನಾ? ನಿಮ್ಮ ಅಜ್ಜಿ ತಾಗೆ ಅರಸ್ತಾಳು ಅವಳು. ನಾನು ಅರಸ್ತೇನೆ ಅಂತ ಅವಳು ಅರಸ್ತಾಳೆ. ಬಸ್ ಕಲರ್ ಚಾಲೆಂಜ್ ಅಂದರೆ ಕಲರ್ ಕೊಟ್ಟಿದ್ದೀನಿ. ನಾವು ಫಸ್ಟ್ ಹೇಳಿದ್ವಿ ಬಜೆಟ್ ಲೇಸು ಏನೋ ತರ್ಕೊಂಡು ಸ್ವೀಟ್ ತಿನ್ನಿ. ಕೊಡೋಣ. ಕೊಡೋಣ. ವಾವ್, ಫಸ್ಟ್ ಹೇಳಿದ್ದೆ ಗೈಸು ಮನೆ ಯೂಸ್ ಆಗೋ ಥರ ತಂದಿದ್ದೀನಿ ಅಂತ. ಬಟ್ ಬೈದಿದ್ದೆ. ನೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಮೊನ್ನೆ ರೀಸೆಂಟಾಗಿ ಅಷ್ಟೇ ನನಗೆ ನಮ್ಮ ಮನೆಯವ್ರ ಹತ್ರ ತೊಗೊಂಡಿದ್ದೆ ಇದನ್ನು. ಅಂದರೆ ವರ್ತ್ ಅಂತ ತಗೊಬಂದೆ.
ನಾನು ಜಾಸ್ತಿ ಉಪ್ಪಿನಕಾಯಿನ ಇಷ್ಟಪಡ್ತೀನಿ. ನಮ್ಮ ಮನೆಯವ್ರಿಗೆ ಹೇಳಿ ಮೊನ್ನೆ ತಾನೇ ಕೊಡಿಸ್ಕೊಂಡಿದ್ದೆ ನನಗೆ ಉಪ್ಪಿನಕಾಯಿ ಹಾಕೊಳಕ್ಕೆ ನಂಗೆ ಜಾಡಿ ಬೇಕು ಕೊಡಿಸು ಅಂತ ಹೇಳಿ. ಬಟ್ ಏನಂದ್ರೆ ಇವಳು ತಂದಿರೋದು ಏನಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ನಮಗೆ ಯೂಸ್ ಆಗೋ ಥರ ತರಬೇಕಿತ್ತು. ಇದು ಆಬ್ವಿಯಸ್ಲಿ ಹಸ್ಬೆಂಡ್ ಹತ್ರ ಕೇಳಿದ್ರೆ ಕೊಡಿಸ್ತಾರೆ, ನಮಗೆ ಯೂಸ್ ಆಗುತ್ತೆ. ನನಗೂ ಮೊನ್ನೆ ನಾನು ಏನಾದರೂ ಹಾಕೊಳ್ಳಮ್ಮ ನೀನು ಏನು ಡ್ಯಾಮೇಜ್ ಆಗಿರೋ ಪೀಸ್ ತಂದಿದ್ದಾಳೆ ಇಲ್ಲೇ ಡ್ಯಾಮೇಜ್ ಆಗಿದೆ ಗೈಸ್ ಇಲ್ಲಿ. ನಂದು ಒಳಗಡೆ ಒಂಚೂರು ಕ್ರಾಕ್ ಬಂದ. ಅದು ಪಿಂಗಾಣಿ ಮಾವು ಹಂಗೆ ಕ್ಲಿಯರ್ ಆಗಿ ಮಾಡೋಕ್ಕಾಗುತ್ತಾ ಅದು? ಮಾಡಬೇಕು ನೋಡ್ಕೊ ತರಬೇಕಮ್ಮ. ತಂದಿದ್ದೆ ಅಲ್ಲಿಂದ ಗುಬ್ಬಿಯಿಂದ ತರೋ ಅಷ್ಟೊತ್ತಿ ಕುಕ್ಕಿ ಅಲ್ಲ ಕೊಡೋದು ಕೊಟ್ಟಿದ್ಯಾ, ನಮ್ಗೆ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ಇದು ಉಪ್ಪಿನಕಾಯಿ ಹಾಕೊಡೋದು ಬೇಡವಾ? ಹಾಕೊಡೋಣ. ಅದು ಮಾವಿನಕಾಯಿ ಇದಾವೆ ಮನೆ ಮುಂದೆ. ಹಂಗಂತ ರೆಡ್ ಕಲರಿಗೆ ಮಾವಿನಕಾಯಿ ಹಾಕೊಂಬಂದು ಕೊಟ್ಬಿಡ ಮೇಲೆ ಉಪ್ಪಿನಕಾಯಿನ ಕಲರ್ ಹಾಕಿ ಪೇಂಟ್ ಮಾಡಿ ಬಿಟ್ಕೊಡ್ತೀನಿ ಬಿಡು. ಚೆನ್ನಾಗಿದೆ ಆ್ಯಕ್ಚುಲಿ, ಜೋಕ್ಸ್ ಅಪಾರ್ಟ್ ಚೆನ್ನಾಗಿದೆ, ಇದು ಯೂಸ್ಫುಲ್ ಆಗುತ್ತೆ. ತೂಕವಾಗಿ ಕೊಟ್ಟಿದ್ದೀನಿ ನೀನು ತೂಕು ಕರೆಕ್ಟಾಗಿ ಕೊಟ್ಟಿದ್ಯಾ. ಓಕೆ ನೆಕ್ಸ್ಟು ನೀನು ನೆಕ್ಸ್ಟು ರೆಡ್ಡಾ? ಹ್ಞೂ ಅಲ್ಲ ರೆಡ್ಡೇ ಆಗಲಿ. ನೀನು ಕೊಡು ಫಸ್ಟ್ ಇವಾಗ. ರೆಡ್ಡು ಹಸಿನ ಕೊಡ್ತಾಳೆ ಇವಾಗ. ನಂದೇ ರೆಡ್. ಕಣ್ಮುಚ್ಚಿ ತಡಿ, ಏನದು ರೆಡ್ ಎಲ್ಲ ಇಟ್ಟು ನೀನು ಸ್ವಲ್ಪ ಆದ್ರೂ ಕಾಪಿ ಹೊಡೆಯಂಗಿಲ್ಲ ನೀನು. ಅಲ್ವಾ? ನೀನು ಕಾಪಿ ಹೊಡೆಯಂಗಿಲ್ಲ ನೀನು. ನೀನು ಆ ಕಡೆ ತೆರೀಕೊ ನೀನು. ಇವಳು ಆ್ಯಕ್ಚುಲಿ ನನಗೆ ಸರ್ಪ್ರೈಸ್ನೆಲ್ಲ ಸರ್ಪ್ರೈಸ್ ಹೋಗೋ ಥರ ಮಾಡ್ತಿದ್ದಾಳೆ. ಓಕೆ ಕಣ್ಮುಚ್ಚಿ ನಾನು ತೆಗಿಯೋಕೆ ಸ್ವಲ್ಪ ಲೇಟ್ ಆಗುತ್ತೆ. 3, 2, 1 ಗೋ. ಎಲ್ಲಿದೆಯಾ ರೆಡ್ ಅದರಲ್ಲಿ? ಚಿನ್ನ ಕೊಡ್ತಾ ಇದೀನಿ ಕಣೆ. ಚಿನ್ನದಂತ ಮನ್ಸಿರೋಳು ಚಿನ್ನ ಕೊಡ್ತಾ ಅಲ್ಲ, ಚಿನ್ನದಂತ ಅಕ್ಕಂಗೆ ಚಿನ್ನದಂತ ಗಿಫ್ಟ್ ಕೊಟ್ಟಿದ್ದಾಳೆ. ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನೆಲ್ಲ ತುಂಬ ಚೆನ್ನಾಗಿರೋದೇ ಕೊಡಿ. ನಂಗೆ ಇನ್ನೊಂದು ಖುಷಿಯಾಗಿದೆ ಏನು ಗೊತ್ತಾ, ನನ್ನ ಸೈಜೇ ತಂದಿದ್ದಾಳೆ ಇವಳು ಕರೆಕ್ಟ್. ಅದು ಸೈಜ್ ಎಲ್ಲರಿಗೂ ಸೈಜ್ ಒಂದೇ ಸೈಜ್ ಬರೋದು ಇದರಲ್ಲಿ. ದೊಡ್ಡವು ಬರ್ತವೆ. ಆ್ಯಕ್ಚುಲಿ ಇದು ಸೈಜ್ ಚೆಕ್ ಮಾಡ್ಕೋಬೋದು. ಚೆನ್ನಾಗಿದೆ. ಒಂದೇ ಒಂದು ಸ್ಟೋನು ರೆಡ್ ಇದೆ. ಸೊ ಇದನ್ನ ರೆಡ್ ಕಲರ್ಗೆ ಮ್ಯಾಚ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ರೆಡ್ ಇದ್ರು ರೆಡ್. ಇನ್ನು ಜಾಸ್ತಿ ಯಾವ್ದು ಕಲರ್ ಇರುತ್ತೋ ಅದೇ ಮ್ಯಾಟರ್ ಆಗೋದು. ಸೊ ಅದು ಗೋಲ್ಡಿಶ್ ಬರುತ್ತೆ. ಅದು ರೆಡ್ ಇದೆಯಲ್ಲ ಅಡ್ಜಸ್ಟ್. ಸೊ ಓಕೆ ನೀನು ಕೂಡ ರೆಡ್. ನಾನು ರೆಡ್ಡಾ? ಕೈ ಕೊಡಿದ್ರು ಕಣ್ಣು ಮುಚ್ಕೊಳ್ಳಿ. ರೆಡ್ ಕಲರ್ ಕೊಟ್ಟಿದ್ದೀನಿ ಗೈಸ್ ನಾನು. ಗೈಸ್ ನಂಗೆ ಈ ಥರ ಎಲ್ಲ ಬೇಡ ಗೈಸ್. ಪಿಂಕ್ ಅನ್ಸುತ್ತೆ ಮೇ ಬಿ. ಇಲ್ಲ ರೆಡ್ ನಾನು. ಪಿಂಕ್ ಇಲ್ಲ ಫುಲ್ ರೆಡ್, ಅದು ಆಯಿಲಿ ರೆಡ್ ನಾನು ಹಾಕೊಂಡಿರೋದು. ಇವು ಕೂಡ ಮುಚ್ಚಲ್ಲ ಯಾವ್ದು. ನಾನು ಆಗ್ಲೇ ಹೇಳ್ದೆ ಒಂದು ಸರ್ಪ್ರೈಸ್ ಇದೆ ಅಂತ. ಸೇಮ್ ಬಟ್ ಇದು ರೆಡ್. ಬಟ್ ನಮ್ಗೆ ಆಗದೇ ಇದೆ. ಅದೇ ಇವಾಗ ಇದು ನನಗೆ ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ. ಸೊ ಇದು ಚಿಕ್ಕ ಸೈಜ್ ಇದೆ. ನನಗಿದು ಇವಳ್ದು ಸೈಜು ಗೊತ್ತಿರಲಿಲ್ಲ. ಎಕ್ಸ್ಟ್ರಾ ಮಾಡ್ಕೊ. ಆ್ಯಕ್ಚುಲಿ ನನಗೆ ಸೈಜ್ ಗೊತ್ತಿರಲಿಲ್ಲ. ಸೈಜ್ನ ಕೇಳಿದ್ರೆ ಇವಳಿಗೆ ಡೌಟ್ ಬರುತ್ತೆ, ಒಂದು ಬ್ಯಾಂಗಲ್ಸ್ ಇಲ್ಲ ಸ್ಲಿಪ್ಪರು ಎರಡರಲ್ಲಿ ಒಂದೊಂದು ಡೌಟ್ ಬರುತ್ತೆ ಅಂತ ಹೇಳಿ ನಾನು ಸೊ ಸೈಜ್ ಕೇಳ್ದಂಗೆ ಮೇ ಬಿನೇ ನನ್ನಷ್ಟೇ ಇರುತ್ತೆ ಸೈಜು. ಇವಳ್ದು ಕೈ ಚಿಕ್ಕದು ಅಂದ್ಕೊಂಡೆ, ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು. ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಇದನ್ನು ರಿಪ್ಲೇಸ್ ಮಾಡ್ತೀನಿ, ಇಲ್ಲಾಂದ್ರೆ ಇದನ್ನೇ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಯಾಕೆಂದರೆ ಇದು ನಂಗೆ ಸ್ವಲ್ಪ ದೊಡ್ಡದಾಗ್ತಿದೆ, ಇದು ಚಿಕ್ಕದಿದೆ. ನೀನು ತಗೊಂಬಂದಿರೋದು ಮೆಟಲ್ ವಿತ್ ವೆಲ್ವೆಟ್, ಇವಳ್ದು ಗ್ಲಾಸ್ ಮೆಟಲ್, ಸಾರಿ ಗ್ಲಾಸ್ ವಿತ್ ವೆಲ್ವೆಟ್. ಚೆನ್ನಾಗಿದೆ ಗೈಸ್, ಇದು ತುಂಬ ಚೆನ್ನಾಗಿದೆ. ಬಟ್ ಸ್ಯಾರಿಗೆ ಹಾಕಿದ್ರೆ ಸ್ವಲ್ಪ ನಂತರ ನೆಕ್ಸ್ಟ್ ರೆಡ್ಡು ಸೇಮ್ ನಂದು ರಚನ ಥರ ಆಗುತ್ತೆ. ಕಣ್ಮುಚ್ಚಿ ಕಣ್ಣು ಓಪನ್ ಮಾಡೋಂಗಿಲ್ಲ ಇವಳು. ನೋಡಿ ಸೈಡಲ್ಲಿ ನೋಡ್ತಾವಳು, ಗ್ಯಾಪಲ್ಲಿ ನೋಡ್ತಾವಳು. ಓಕೆ ಓಕೆ. ಅಲ್ಲಲ್ಲಲ್ಲಲ್ಲೇ ನೆಕ್ ಪೀಸಾ? ನೆಕ್ ಪೀಸ್ ಚೆನ್ನಾಗಿದೆ. ನನ್ನ ಆ್ಯಕ್ಚುಲಿ ನನ್ನ ರೀಸೆಂಟಾಗಿ ತೊಗೊಂಡದ್ದು ಇದೇ ಥರದೇ ಕಣೆ. ಅದು ಈ ಥರ ಇಲ್ಲ, ನಿಂದು ಕೆಳಗಡೆ ಸ್ವಲ್ಪ ಇದೆ ವಿತ್ ಇಯರಿಂಗ್ಸ್ ಇದೆ. ಇದು ಇಯರಿಂಗ್ಸ್ ಇಲ್ಲ. ಹೆಣ್ಮಕ್ಳಿಗೆ ನೀವು ಗೋಲ್ಡ್ ಕೊಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ, ಎಷ್ಟು ಕೊಟ್ರೂ ಖುಷಿ ಆಗಲ್ಲ. ಸೊ ಈ ಥರದ ಚಿಕ್ಕ 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 ವಿಷಯಗಳಲ್ಲೇ ನಾವು ತುಂಬ ಖುಷಿ ಪಡ್ತೀವಿ. ಸೊ ಇದು ನಿಮಗೂ ಓಕೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ನೋಡೋಣ. ಸೊ ಸಾಕಷ್ಟು ಅದಕ್ಕೆ ನಿಜ ಸಕ್ಕದ ಕಾಣುತ್ತೆ. ನಾನು ಹಾಕ್ಕೊಂಡು ನೋಡಿದ್ಮೇಲೆ ತೊಗೊಂಬರ್ತೀನಿ. ನೋಡಿ ಇವಳಿಗೆ ಈ ಕಲರ್ಗೆ ಇದು ವೈಲೆಟಾಗಿ ಕಾಣಿಸ್ತೀನಿ. ರೆಡ್ ಹಾಕಿರೋದ್ರಿಂದ ಅಷ್ಟು ಕಾಣಿಸ್ತಿಲ್ಲ. ಇವಳಿಗೆ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತೀನಿ. ಸೊ ಓಕೆ, ನಾನು ನೆಕ್ಸ್ಟ್ ಯಾವ್ದಾದ್ರು ಡ್ರೆಸ್ನ ಸ್ಟೈಲ್ ಮಾಡಿದಾಗ ಅದಕ್ಕೆ ಹಾಕೊತೀನಿ. ಇಷ್ಟ ಆಯ್ತಾ? ಇದಕ್ಕೆ ತೆಗಿತೀನಿ. ಚೆನ್ನಾಗಿ ಇರಲಿ ಬಿಡು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬ್ಲ್ಯಾಕ್ ಕಲರ್. ನೀನೇ ಕೊಟ್ಬಿಡು ಫಸ್ಟ್. ಅವಾಗಲೇ ಹೇಳ್ದಲ್ಲ ಲಾಸ್ಟಿಗೆ ಬ್ಲ್ಯಾಕ್ ಇರಲಿ ಅಂತಿದ್ದು. ಸೊ ಇವಾಗ ಅವಳೇ ಫಸ್ಟ್ ಕೊಡಲಿ ಗೈಸ್. ತುಂಬ ಇಷ್ಟ ಅಂತ ಹೇಳ್ತಿದ್ಲು. ನೋಡ ಅದೇನು ತಂದಿದ್ದಾಳೆ ಅಂತ. ಎಕ್ಸ್ಟ್ರಾ ಜಿಪ್ಪೆಲ್ಲ ಓಪನ್ ಮಾಡ್ತಿದ್ದಾಳೆ. ಅಮೌಂಟ್ ಏನಾದ್ರು ಕೊಡ್ತೇನೆ? ಬ್ಲ್ಯಾಕ್ ಯಾವ್ದಿರುತ್ತೆ ಅಮೌಂಟ್? ಬ್ಲ್ಯಾಕ್ ಕಲರ್ ಅಮೌಂಟ್ ಪೇಂಟ್ ಹೊಡ್ಬಿಟ್ಟು ಕೊಡ್ತೀನಿ. ಓಕೆ, ಕಣ್ಮುಚ್ಚ್ರಿ.
ಬಟ್ ಕೊಡೋದು ಕೊಡ್ತೀನಿ, ನೀವಿಬ್ರು ನಿಮಗೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಬೇಡ ಅಂದರೆ, ಓಕೆನಾ? ಸೊ ಕಣ್ಣು ಮುಚ್ಚಲೆ ಗೈಸ್, ಬ್ಯಾಗ್ 3 ಗೈಸ್. 2 1 ನಂಗಿದು ಗೈಸ್ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಅದೇ ಥರದ್ದು ನಾನು ಇನ್ನೊಂದು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಇದನ್ನು ತರಿಸಿದ ಮೇಲೆ ನನಗೆ ಇಷ್ಟ ಆಯಿತು, ನಾನು ಒಂದು ತೊಗೋಬೋದು ಇದನ್ನಂತ. ಸ್ಯಾರಿಗೆಲ್ಲ ನೈಟ್ ರಿಸೆಪ್ಷನ್ನಿಗೆ ಹಾಕೊಂಡಾಗ ಜಸ್ಟ್ ಸ್ಟೈಲ್ ಮಾಡೋಕ್ಕೆ ಆಕ್ಚುಲಿ ಸಕ್ಕತ್ತಾಗಿದೆ. ಏನು ಗೊತ್ತಾ ಗೈಸ್, ನಾವಿಬ್ರು ತಂದಿರೋದ್ರಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚು ಮಾಡಿರೋದು, ಒಂದನ್ನು ಕಳಿಯಲ್ಲ ಅನ್ನೋ ಥರದ್ದು ತಂದಿರೋದು ಅವಳೊಬ್ಳೆ. ಆಲ್ ಕ್ರೆಡಿಟ್ ಕಾಸ್ಟು ಬಿದ್ದರೆ ತುಂಬ ಚೆನ್ನಾಗಿದೆ, ಸೀರಿಯಸ್. ಥ್ಯಾಂಕ್ ಯು. ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಇದನ್ನು ನಾನು ನೆನ್ನೆ ಅಮ್ಮಂಗೆ ಅಂತೇಳಿ ತೋರಿಸ್ದೆ, ಬ್ಯಾಗಲ್ಲಿ ತೆಗಿತಿತ್ತು. ಏನಕ್ಕೆ ಇವು ಇಷ್ಟೊಂದು ಬ್ಯಾಗ್ಗಳು ತಂದಿದ್ಯಾ ಅಂತ. ಸೊ ನಾನು ಏನೋ ಹಿಂಗೆ ಪ್ಲ್ಯಾನ್ ಮಾಡಿದ್ದೀನಿ, ನಮ್ಮ ಬೇಕು ಅಂತ ಹೇಳಿದೆ. ಅಮ್ಮ ಅದಕ್ಕೆ ಚೆನ್ನಾಗಿದೆ ಕಣೆ, ಇದು ನಾವು ಯೂಸ್ ಮಾಡ್ಬೋದು, ಆ ಥರ ಇದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಹೇಳಿ. ಚೆನ್ನಾಗಿ ಇಷ್ಟ ಆಯ್ತಾ ನಿಮ್ದು? ನಾವು ಬಟ್ ಅದು ಬ್ಲ್ಯಾಕ್ ಚೆನ್ನಾಗಿತ್ತು. ಇದು ಸ್ಯಾರಿ ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಎರಡು ಸೇಮೇ ನಾನು ಬುಕ್ ಮಾಡಿದ್ದು, ಬಟ್ ಅದು ಬಂದಿದ್ದು ಇದು ಮಿಕ್ಸ್ ಆಗಿ ಬಂದುಬಿಟ್ಟಿದೆ. ಸೊ ಇದರಲ್ಲಿ ಬ್ಲ್ಯಾಕ್ ಇದೆ, ಸೊ ಏನು ತೊಂದರೆ ಇಲ್ಲ, ಕೊಡ್ಬೋದು ಅಂತೇಳಿ ತಂದಿದ್ದೀನಿ. ಓಕೆ, ನೀನು ಕೂಡ ಬ್ಲ್ಯಾಕ್. ಬ್ಲ್ಯಾಕ್ ಯಾರಾದರೂ ತಗೊಳ್ಳಿ. ಗೈಸ್, ಇವಳು ಬ್ಯಾಗ್ ತಂದಿದ್ದಾಳೆ ಗೈಸ್. ಇವಳು ಸೇಮ್ ಮಿಕ್ಸ್ ಮ್ಯಾಚ್ ಮಾಡಿದ್ದಾಳೆ. ಬ್ಯಾಗ ಬೆಲ್ಟಾ? ಬ್ಲ್ಯಾಕ್ ಬೇಡ ಬಿಡು ನಂಗೆ, ಬ್ಲ್ಯಾಕ್ ಆಲ್ರೆಡಿ ತಂದಿದ್ದೀನಿ. ಬ್ಯಾಗ್ ತಂದಿದ್ಯಾ? ನೀನೇನು ಬೆಲ್ಟಾ? ಡೈಸ್ ಅಂತ ಕಣ ಬೆಲ್ಟ್ ಕಣ ಇದು. ಬ್ಯಾಗಿಗೆ ಎಕ್ಸ್ಟ್ರಾ ಇದು ಕೊಡ್ತಾರಲ್ಲ. ಬೆಲ್ಟ್ ಫಸ್ಟ್, ಆಮೇಲೆ ಬ್ಯಾಗ್ ಕೊಡ್ತಾಳೆ ಅಂತ. ನನಗೆ ಬ್ಲ್ಯಾಕ್ ಸಿಕ್ತು, ನನಗೆ ಆ್ಯಕ್ಚುಲಿ ಬ್ಲ್ಯಾಕ್ ಬೇಕಿತ್ತಿದ್ದು. ಚೆನ್ನಾಗಿದೆ. ಬೆಲ್ಟ್ ಅಂದ್ರೆ ನಾನು ಬ್ಲ್ಯಾಕ್ ತಂತಿದ್ದೆ. ಇಲ್ಲ, ಒಂದ್ಸಲಿ ಎಲ್ಲದನ್ನ ಇವಳೇ ಚೂಸಿ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಂಗೆ ಬ್ಲ್ಯಾಕ್ ಇಷ್ಟ ಇತ್ತು, ಬಿಟ್ಟಿಲ್ಲ. ಈಗ ಪರವಾಗಿಲ್ಲ, ನಡಿ, ಚೆನ್ನಾಗಿದೆ. ಚೆನ್ನಾಗಿದೆ ಆ್ಯಕ್ಚುಲಿ, ವರ್ತ್ ಇಟ್. ಇರೋದು ಇನ್ನೂ ಏನೋ ತೆಗಿತಾಳು ಇವಳು, ಬೈಕೊಂಬಾರ್ದು. ಬಟ್ ನಂಗೆ ಆಪ್ಷನ್ ಇಲ್ದಲ್ಲೇ ತೊಗೊಂಬಂದಿದ್ದಾಯ್ತು, ಏನು ಸಿಗ್ತಲೆ. ಕಾಜಲ್ ಕೊಡ್ತಾಳೆ ಅನ್ಸುತ್ತೆ. ಕನಕಪ್ಪ ಏನೇ ಇದು? ಮಾರ್ಕರ್ ಗೈಸ್, ಕಡಿಮೆ ದುಡ್ಡಿನಂತಲ್ಲ ಮಾರ್ಕರ್. ಪೆನ್ ನಾವ್ ಎಲ್ಲಿ ಬರ್ಕೊಳ್ಳೋದು? ನಾವ್ ಯಾವ ಪರ್ಮನೆಂಟ್ ಮಾರ್ಕರ್. ಮಾರ್ಕರ್ ಕಣೆ, ಪರ್ಮನೆಂಟ್ ಮಾರ್ಕರು. ಯಾವ ಕಾಲೇಜ್ ಹೋಗ್ತೀವಿ ನಾವು? ಯಾವ್ದು ಯಾಕೆ ಸಿಗ್ತಿರ್ಲಿಲ್ಲ ನಿಮ್ಗೆ? ಮಾರ್ಕರ್ ಬೇಕು, ಪರ್ಮನೆಂಟ್ ಮಾರ್ಕರ್ ಏನಕ್ಕೆ ಯೂಸ್ ಮಾಡೋಣ ಅಂದ್ರೆ ಏನಕ್ಕೆ ಡಿಸೈನ್ ಮಾಡಿ. ಇಲ್ಲ ಗೈಸ್, ಇವಳು ಆಕ್ಚುಲಿ ತೇಪೆ ಹಚ್ತಿದ್ದಾಳೆ ಇವಾಗ, ತರ ತಂದ್ಬಿಟ್ಟು. ಗರ್ಲಿಸ್ ಥಿಂಗ್ಸ್ ಮಾತ್ರ ತರಬೇಕು ಅಂತ ನಾ ಹೇಳಿರ್ಲಿಲ್ಲ. 10 ರೂಪಾಯಿ ತಗೊಬಂದು. ಅದು ಬ್ರ್ಯಾಂಡ್ ನೋಡಮ್ಮ, ಇದು ಯಾವ್ದಿದು? ಕ್ಯಾಮ್ಲಿನ್. ಅದು ಏನಾರ ಆಗ್ಲಿ ಪರ್ಮನೆಂಟ್ ಮಾರ್ಕರ್ ಎಷ್ಟಿದೆ? ಈಗ ಅವಳು ಅದಕ್ಕೆ ಆಯ್ತು ಕಣೆ, ಅವಳು ಇದಕ್ಕೆ 500 ಕೊಟ್ಟವಳೆ ಅಂತ ಅಂದ್ರು ಕೂಡ ಇದು ಈ ಗೇಮಿಗೆ ವರ್ತ್ ಅಲ್ಲ ಇದು ಇವಾಗ. ಆಯ್ತು, ವಾಪಸ್ ಕೊಡ್ರಿ. ನಾವು ನೋಡು, ಅಟ್ಲೀಸ್ಟ್ ನಾನು ಇದು ಕೊಟ್ಟಿದ್ದೀನಿ. ಓಕೆ, ಅಡ್ಗೆ ಅಟ್ಲೀಸ್ಟ್ ಇದು ಲುಕ್ ಆಗಾದ್ರೂ ಐತೆ. ಅದನ್ನ ಏನ್ ಮಾಡೋದು ನಾವು? ಗೈಸ್, ಪರ್ಮನೆಂಟ್ ಮಾರ್ಕರ್ ಚುಚ್ಕೊಂಡು ಓಡಾಡ್ಬೇಕಷ್ಟೇ ನಾವು. ಗೈಸ್, ಪರ್ಮನೆಂಟ್. ಓಕೆ, ಬೇಡ ಅಂದ್ರೆ ವಾಪಸ್ ಕೊಡಲ್ಲ, ಇದನ್ನ ವಾಪಸ್ ಇಸ್ಕೊಂಡು. ಗೈಸ್, ಇವಳು ಸ್ನಾನ ಮಾಡಲ್ಲ ಸರಿಯಾಗಿ, ಇವಳು ಮಾಡಲ್ಲ. ವಾರಕ್ಕೊಂದೇನೋ ಏನೋ ಮಾಡ್ತಾರೆ. ಆಕ್ಚುಲಿ ನಾನು ಡೈಲಿ 2 ಟೈಮ್ಸ್ ಸ್ನಾನ ಮಾಡ್ತೀನಿ. ಸೊ ಅದಕ್ಕೆ ಸೊ ಗಬ್ಬನ್ಬಾರ್ದು, ಇವಾಗ ಬೇಸಿಗೆಗಾಲ ಬೇರೆ, ಸೊ ಜಾಸ್ತಿ ಸ್ವೆಟ್ ಆಗ್ತಾರೆ ಅಂತ ಇವಳೇ ಹೇಳ್ಕೊಡ್ತಾಳೆ ನೋಡೆ. ಆಕ್ಚುಲಿ ನಿನ್ನೆ ಅದನ್ನೇ ರೆಡಿ. ಗೈಸ್, ಏನೋ ಕ್ಯಾಪ್ ತಂದಿದ್ದಾಳೆ ಗೈಸ್ ಇವಳು, ಬ್ಲ್ಯಾಕ್ ಕಲರು. ಎಲ್ಲ ಸ್ಪ್ರೇ ಮಾಡ್ಕೊನೆ ತಳದು. ಏನಿಲ್ಲ, ಘಮ ಘಮ ಅಂತ ಅಂದ್ಲಿ, ಸ್ನಾನ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಪರ್ಫ್ಯೂಮ್ ಹಾಕೊಂಡು ಘಮ ಘಮ ಅಂದ್ಲಿ ಅಂತ KS ಪರ್ಫ್ಯೂಮ್ ತಂದಿದ್ದೆ. ಆಕ್ಚುಲಿ ಏನ್ ಗೊತ್ತಾ, ನನ್ ಖಾಲಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲಿ ಅಲ್ಲಾಡ್ತಾನೆ ಇಲ್ಲಲ್ಲಿ. ಅಲ್ಲ, ಮೇ ಬಿ ಯೂಸ್ ಮಾಡಿ ಇಲ್ಲ, ಎರಡು ಒಟ್ಟಿಗೆ ಟೈಮ್ ಬಂದಿರೋದು. ಸಖತ್ತಾಗಿದೆ. ಇದ್ರಲ್ಲಿ ಇಲ್ಲ. ಹೇ ಮಜ್ಜಿ ಐತೆ, ಚೆನ್ನಾಗಿದೆ. ಏನಲ್ಲ, ನನಗೆ ಶಾಕ್ ಆಯ್ತು ನಿಜ, ಪರ್ಮನೆಂಟ್ ಮಾರ್ಕರ್ ಕೊಡ್ತಾಳೆ ಇವಳು ಅಂತ. ಫೈನಲಿ ಎಲ್ಲಾ ಗಿಫ್ಟ್ಸ್ ಮುಗೀತು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಂದು ಸ್ವಲ್ಪ ಉದಾರವಾದಂಥ ಮನಸ್ಸು. ಒಂದು ಗಿಫ್ಟನ್ನು ಎಕ್ಸ್ಟ್ರಾ ನಾನು ತೊಗೊಂಬಂದಿದ್ದೀನಿ. ಅದು ನನ್ನ ಚಿನ್ನದಂಥ ತಂಗಿದಿರಿಗೋಸ್ಕರ ಚಿನ್ನದ ಬಳೆನ ತೊಗೊಂಬಂದಿದ್ದೀನಿ. ಸೊ ಇಬ್ಬರಿಗೂ ಒಂದು. ಸೂಪರ್. ನಾನು ನಮ್ಮ ತಂಗಿ ಅಕ್ಕ ಇಬ್ಬರಿಗೂ ನಾನು ಚಿನ್ನ ತಂದಿದ್ದೆ. ಸೊ ಇಂಥ ಬಂಗಾರ ರೇಟ್ ಜಾಸ್ತಿ ಆದರೂ ಕೂಡ ನಾನು ಧಾರಾಳ ಮನಸ್ಸಿಂದ 24 ಕ್ಯಾರೆಟ್ ಗೋಲ್ಡಲ್ಲಿ ಮಾಡಿಸ್ಕೊಂಬಂದಿದ್ದೀನಿ ಗಿಫ್ಟು. ಆ್ಯಕ್ಚುಲಿ ಇದರಲ್ಲಿ ಹಾರ್ಟ್ ಶೇಪಲ್ಲಿ ಡೈಮಂಡ್ ಕೂಡ ನಾನು ಆ್ಯಡ್ ಮಾಡಿಸಿದ್ದೀನಿ. ತುಂಬ ಉದಾರವಾದ ಮನಸ್ಸು, ಉದ್ದವಾಗಿದೆ ಮನಸ್ಸು. ಇದರಲ್ಲಿ ಚೆಂಡು ಹೂವು ಕಾಣಿಸ್ತಿಲ್ಲ ಕಿವಿ ಗಿಡಕ್ಕೆ ಅಂತ, ಕಾಲಿಫ್ಲವರ್ನ ಇಟ್ಬಿಟ್ಟಿದ್ದೀನಲ್ಲ ನಾನು. ಚೆನ್ನಾಗಿದೆ, ಥ್ಯಾಂಕ್ ಯು. ಎಕ್ಸ್ಟ್ರಾ ಗಿಫ್ಟ್ ಕೊಡೋಕ್ಕೆ ಥ್ಯಾಂಕ್ ಯು.
ಕೊಡ್ಲೇಬೇಕು ಗೈಸ್. ಇವಳು ಯೂಟ್ಯೂಬ್ ಚಾನಲ್ ಪೇಮೆಂಟ್ ಬಂದ್ರೆ ಅವಳಿಗೆ ಬರುತ್ತೆ, ನಮ್ಗೆ ಬರುತ್ತೆ ಗೈಸ್. ಏನಿಲ್ಲ, ಆಕ್ಚುಲಿ ನಾನು ಅದನ್ನು ಕೂಡ ಪ್ಲಾನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ಚೆನ್ನಾಗಿ ರೀಚ್ ಆಗಿ ಇದರಿಂದ ಏನಾದ್ರು ಚೆನ್ನಾಗಿ ನನಗೆ ಇನ್ಕಮ್ ಬಂತು ಅಂತ ಹೇಳಿದ್ರೆ, ಸೊ ಅದರಿಂದ ನಾನು ಅವ್ರಿಗೆ ಎಷ್ಟು ರೆವೆನ್ಯೂ ಬಂದಿದೆ ಅದರಲ್ಲಿ ನಾನು ಪರ್ಫೆಕ್ಟಾಗಿ 1:3 ಮಾಡ್ಬೇಕಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ 1:3 ಬಂದರೆ ಅದಕ್ಕೆ ನಾನು ಅಮೌಂಟ್ ಕೊಟ್ಟರೆ ಅದು ಏನಕ್ಕಾದ್ರೂ ಯೂಸ್ ಆಗೋದಿಲ್ಲ. ಸೊ ಏನಕ್ಕಾದ್ರೂ ಖರ್ಚು ಮಾಡ್ಕೊಂಡ್ಬಿಡ್ತೀವಿ, ಬಿಡು ಆಮೇಲೆ ತೊಗೊಳೋಣ ಇವತ್ತು ತೊಗೊಳೋಣ ಅಂತ. ಸೊ ಅದರಿಂದ ಬರ್ತಕ್ಕಂಥ ಅಮೌಂಟಿಂದ ಏನಾದ್ರೂ ಯೂಸ್ಫುಲ್ ಆಗೋಂಥದ್ದು ಏನಾದರೂ ನಾನು ಅವ್ರಿಗೆ ಸರ್ಪ್ರೈಸ್ ಮಾಡ್ತೀನಿ. ಸೊ ಇದು ನನ್ನ ಪ್ಲ್ಯಾನ್. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಗೈಸ್. ಪ್ಲೀಸ್ ಇದಕ್ಕಾದ್ರೂ ವ್ಯೂವರ್ಸ್ ಜಾಸ್ತಿ ನೋಡಿ ಗೈಸ್. ಪ್ಲೀಸ್ ನಮ್ಗಾದ್ರೂ ಏನಾದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಿಂದು ನಡ್ವೀರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸೊ ಇಷ್ಟೆಲ್ಲ ಗಿಫ್ಟ್ಸ್ ಬಂದಿದೆ. ಸೊ ನಿಮಗೆ ಇಷ್ಟು ಗಿಫ್ಟಲ್ಲಿ ಯಾರು ಕೊಟ್ಟಂಥ ಗಿಫ್ಟ್ ಇಷ್ಟ ಆಯಿತು ಆ್ಯಂಡ್ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ವಾಚ್ ಮಾಡ್ತಾ ಇರಿ ಬಿಂದು ನಡುವೆ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.